ಪರಿಷತ್ನ ಉಪಸಭಾಪತಿ ಎಂಕೆ ಪ್ರಾಣೇಶ್ವರ ಸ್ಥಾನಕ್ಕೆ ಸಂಕಷ್ಟ ಎದುರಾಗಿದೆ. ಇಂದು 3 ವರ್ಷದ ಹಿಂದಿನ ಚುನಾವಣೆ ಮರುಮತ ಎಣಿಕೆ ಕಾರ್ಯ. ಚಿಕ್ಕಮಗಳೂರು ಪರಿಷತ್ಗೆ ನಡೆದಂತಹ ಚುನಾವಣೆಯ ಮರುಮತ ಎಣಿಕೆ ಕಾರ್ಯ ಇದೆ. ನಗರದ ಐಡಿಎಸ್ಟಿ ಕಾಲೇಜಿನಲ್ಲಿ ಮರುಮತ ಎಣಿಕೆ ನಡೆಯುತ್ತೆ. 6 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಎಂಕೆ ಪ್ರಾಣೇಶ್ ಜಯಗಳಿಸಿದ್ರು. ಈ ಬಗ್ಗೆ ಕೋರ್ಟ್ ಮೊರೆ ಹೋಗಿತ್ತು ಕಾಂಗ್ರೆಸ್ ಅಭ್ಯರ್ಥಿ ಗಾಯತ್ರಿ. ಕಾಂಗ್ರೆಸ್ ಅಭ್ಯರ್ಥಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಈ ಹಿನ್ನೆಲೆ ಇವತ್ತು ಮರುಮತ ಎಣಿಕೆ ಕಾರ್ಯಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಏನಾಗಬಹುದು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರಾಣೇಶ್ವರ ಪರಿಷತ್ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ 2021ರ ಡಿಸೆಂಬರ್ 10ರಂದು ಪರಿಷತ್ನ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಚಿಕ್ಕಮಗಳೂರು ಪರಿಷತ್ ಸ್ಥಾನಗಳಿಗೆ ಈ ಚುನಾವಣೆ ನಡೆದಿತ್ತು. ಈ ಚುನಾವಣೆಯಲ್ಲಿ 6 ಮತಗಳಿಂದ ಬಿಜೆಪಿಯ ಅಭ್ಯರ್ಥಿ ಪ್ರಾಣೇಶ್ ಜಯಗಳಿಸಿದ್ರು. 6 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಗಾಯತ್ರಿ ಅವರು ಸೋಲನುಭವಿಸಬೇಕಾಯಿತು. ಹೀಗಾಗಿ ಎಂಕೆ ಪ್ರಾಣೇಶ್ವರ ವಿರುದ್ಧ ಕೋರ್ಟ್ ಮೊರೆ ಹೋಗಿದ್ರು ಗಾಯತ್ರಿ. 12 ನಾಮನಿರ್ದೇಶಿತ ಸದಸ್ಯರ ಮತವನ್ನು ಪರಿಗಣಿಸದ ಹಾಗೆ ಮನವಿ ಮಾಡಿದರು. 12 ನಾಮನಿರ್ದೇಶಿತರು ಬಿಜೆಪಿಗೆ ಮತ ಹಾಕಿರುವಂಥ ಸಾಧ್ಯತೆ ಇದೆ. ಆ 12 ಮತ ಕ್ಯಾನ್ಸಲ್ ಮಾಡಿದರೆ ಪ್ರಾಣೇಶ್ ಗೆಲುವು ಅಸಾಧ್ಯವಾಗುತ್ತೆ. ಸೊ ಗಾಯತ್ರಿ ಅವರ ಮನವಿಯನ್ನು ಹೈಕೋರ್ಟ್ ಪುರಸ್ಕರಿಸಿದ್ದು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ನಾಮಿನಿ ಸದಸ್ಯರನ್ನು ಹೊರತುಪಡಿಸಿ ಮರುಮತ ಎಣಿಕೆಗೆ ಆದೇಶ ಮಾಡಿದೆ. ಮಾರ್ಚ್ 7ರ ಒಳಗೆ ಮರು ಎಣಿಕೆಯನ್ನು ನಡೆಸುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಎಂಕೆ ಪ್ರಾಣೇಶ್ ಮತ್ತೆ ಸುಪ್ರೀಂ ಕೋರ್ಟ್ಗೂ ಕೂಡ ಮೊರೆ ಹೋಗಿರ್ತಾರೆ. ಮಾರ್ಚ್ 4ರ ಒಳಗೆ ಮತ ಎಣಿಕೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿರುತ್ತೆ. ಇವತ್ತು ಮರುಮತ ಎಣಿಕೆ ಕಾರ್ಯ ನಡೀತಾ ಇದೆ. ಹೀಗಾಗಿ ಈ ಫಲಿತಾಂಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಫಲಿತಾಂಶವನ್ನ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.